ನಾನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಓದ್ತಿದ್ದೀನಿ. ನನಗೆ ಬೋರ್ಡು ದೂರದಿಂದ ಕಾಣಿಸಲ್ಲ, ಹತ್ರದಿಂದ ಕಾಣಿಸೋದು. ಕನ್ನಡ ಹಾಕೊಂಡ್ರೆ ಕಾಣಿಸೋದು, ಕನ್ನಡ ಹಾಕೊಂಡಿಂದ ಕಾಣಿಸಲ್ಲ. ಈ ಬುಕ್ಸ್ ಎಲ್ಲ ಹತ್ರದಿಂದ ಓದೋದು, ಬುಕ್ಸ್ ಕೊಟ್ಮೇಲೆ ಹತ್ರದಿಂದ ಕಾಣಿಸೋದು, ದೂರದಿಂದ ಕಾಣಿಸೋದು. ಅದರಲ್ಲಿ ಚೆನ್ನಾಗಿ ಬರೀಲಿ. Selected for rifle shooting. There I was not able to see the target clearly, and that time, during the time in the school, the eye department came to check the eyes. That time that sir told me that I was having some eye problem. So then they gave classes, and with classes I am able to see everything clearly. ಅವಾಗ ಬರೋ ಟೈಮಲ್ಲಿ ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಾಯಿದ್ದೆ ಕ್ಲಾಸಲ್ಲಿ. ಇವಾಗ ಬಂದು ಚೆನ್ನಾಗಿ ಕಾಣಿಸ್ತಾಯಿದೆ. ಸ್ಕೂಲಲ್ಲಿ ಚೆಕ್ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಕಾಣಿಸ್ತಾಯಿದೆ. ಆವಾಗ ನಾವು ಸ್ವಲ್ಪ ಬಡವರು, ನಮಗೆ ನಮ್ಮ ಮನೆಯಲ್ಲಿ ಹೇಳೋಕ್ಕೆ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಇವಾಗ ನಮ್ಮ ಮನೆಯಲ್ಲಿ ಗೊತ್ತಾಗ್ದಿರ ನಾನು ಇರ್ತಾಯಿದ್ದೆ. ಬಂದು ಸ್ಕೂಲಲ್ಲಿ ಚೆಕ್ ಮಾಡಿದ್ಮೇಲೆ 10 ದಿವಸ ಆದಮೇಲೆ ಕೊಟ್ಟರು ಸ್ಪೆಕ್ಸು. ಕೊಟ್ಟಿದ್ಮೇಲೆ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿದೆ. ಡಿಲೇಸ್ ಆ್ಯಂಡ್ ಡೆಫಿಷಿಯನ್ಸೀಸ್, ಇದು ನಾವು ಕಾನ್ಸಂಟ್ರೇಟ್ ಮಾಡೋದು ಮೇನ್ ಉದ್ದೇಶ. ಪ್ರತಿಯೊಂದು ಶಾಲೆ ನಾವು ಹುಟ್ಟಿರೋ ಮಗುವಿಂದ ಹಿಡಿದು 18 ವರ್ಷದ ಮಕ್ಕಳನ್ನ ನಾವು ನೋಡ್ತೀವಿ. ಅಂದರೆ ಅಂಗನವಾಡಿ ಮಕ್ಕಳು, ಈ ಶಾಲೆ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳು, ಇವ್ರನ್ನ ನಾವು ತಪಾಸಣೆ ಒಂದು ಸಂಭವ ಇರ್ತದೆ. ಅದನ್ನು ನಾವು ಮನೆಗೊಂಡು ಶಾಲಾ ಆರೋಗ್ಯದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ತಂಡ ಮತ್ತು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗೂಡಿ ದೃಷ್ಟಿದೋಷ ನಿವಾರಣೆಯಲ್ಲಿ ನಾವು ಸಹಕಾರ ಮಾಡ್ತಾ ಇರ್ತೀವಿ. ಈ ಒಂದು ದೃಷ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು 1,17,294 ಮಕ್ಕಳು ನಮ್ಮ ಏನು ಸರ್ಕಾರ ನಮಗೆ ಗುರಿ ನಿಗದಿಪಡಿದೆ. ಈಗಾಗಲೇ ನಾವು ಸುಮಾರು 94,641 ಮಕ್ಕಳಿಗೆ ನಾವು ಪರೀಕ್ಷೆ ನಾವು ಮಾಡಿದ್ದೀವಿ. ಇದಕ್ಕೆ ನಮ್ಗೆ ಏನು ಮಾಡ್ತಾರೆ, ಆ ತಜ್ಞರು ಒಂದು ಏನಂತ ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅದರದ್ದು ಆಧಾರದ ಮೇಲೆ ಸರ್ಕಾರದಿಂದ ನಮಗೆ ಆ ಒಂದು ನಂಬರಿಂಗ್ ಆಧಾರದ ಮೇಲೆ ನಮಗೆ ಸ್ಪೆಕ್ಟಕಲ್ಸ್ನ ಖರೀದಿ ಮಾಡಿ ಆ ಶಾಲೆಗೆ ನಾವು ಇದನ್ನು ಹಂಚ್ತಾ ಇರ್ತೀವಿ.